ಮಧ್ಯಪ್ರಾಚ್ಯದ ಯುದ್ಧ ಅಲ್ಲಿನ ಕಾರ್ಮೋಡ ಇದೆ ಅಲ್ವಾ, ಅದು ನಮ್ಮ ಬೆಂಗಳೂರಿನ ಅಥವಾ ನಮ್ಮ ರಾಜ್ಯದ ಅಡುಗೆ ಮನೆಗಳಿಗೂ ತಟ್ಟಿದೆ ಅಂತ ಹೇಳ್ಬೋದು. ಬಾಣೆಲೆಗೆ ಬಿದ್ದಿದೆ ಅಂತ ಹೇಳ್ಬೋದು. ಯಾಕೆಂದರೆ ಬೆಂಗಳೂರಿನಲ್ಲಿ ಬಹುತೇಕವಾಗಿ ಹೋಟೆಲ್ಗಳು ಇವತ್ತು ಬಂದಾಗಿ ಆಗ್ತವೆ. ನಾವು ಮೊದಲೇ ಹೇಳ್ಕೊಂಡು ಬರ್ತಾ ಇದ್ವಿ, ಕಮರ್ಷಿಯಲ್ ಗ್ಯಾಸ್ನಲ್ಲಿ ಸಾಕಷ್ಟು ಏರಿಳಿತಗಳಾಗ್ತಾ ಇದೆ, ಸ್ಟಾಕ್ ಇಲ್ಲ, ಸಿಗ್ತಾ ಇಲ್ಲ. ಇವತ್ತು ಒಂದಿನಕ್ಕೆ ಸಾಕಾಗ್ಬೋದು ಅಂಥೇಳಿ, ಬಟ್ ಅದು ಈಗ ನಿಜ ಆಗ್ತಾ ಇದೆ. ಯಾಕೆಂದರೆ ಅಲ್ಲಿ ಪರಿಸ್ಥಿತಿ ಬಿಗಡಾಯಿಸಿರುವುದರಿಂದಾಗಿ ಇಲ್ಲಿ ನಮ್ಮಲ್ಲಿ ಖಂಡಿತವಾಗ್ಲೂ ಆ ಒಂದು ಅಭಾವ ಸೃಷ್ಟಿಯಾಗ್ತಾ ಇದೆ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗೆ ಹಾಹಾಕಾರ ಶುರುವಾಗಿಬಿಟ್ಟಿದೆ. ಬೆಂಗಳೂರಿನಲ್ಲಿ ಇಂದು ಬಂದಾಗುತ್ತಾ ಹೋಟೆಲ್ಗಳು ಖಂಡಿತ ಆಗುತ್ತೆ. ಹೋಟೆಲ್ಗಳಲ್ಲಿ ಪರದಾಟ ಶುರುವಾಗಿಬಿಟ್ಟಿದೆ. ಬಂದ್ ಮಾಡುವಂಥ ಸಂಕಷ್ಟ ಈಗ. ಕಮರ್ಷಿಯಲ್ ಗ್ಯಾಸ್ ಅಭಾವಕ್ಕೆ ಮಾಲೀಕರು ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಆಲ್ರೆಡಿ ಶುರುವಾಗಿಬಿಟ್ಟಿದೆ. ಬೆಂಗಳೂರಿನಲ್ಲಿ ಹಲವು ಹೋಟೆಲ್ಗಳು ಇನ್ನೂ ಕೂಡ ಓಪನ್ ಆಗಿಲ್ಲ. ಓಪನ್ ಆದರೂ ಕೂಡ ಊಟ ಸಿಗ್ತಾ ಇಲ್ಲ. ಓನ್ಲಿ ಕಾಫಿ ಟೀ ಅವೈಲೇಬಲ್ ಅನ್ನುವಂಥ ಬೋರ್ಡ್ಗಳು ಕಾಣಿಸ್ತಾ ಇದೆ. ದೋಸೆಗಳನ್ನು ಮಾಡ್ತಿಲ್ವಂತೆ, ಅದರಲ್ಲೂ ಲಿಮಿಟೆಡ್ ಫುಡ್ಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಚಪಾತಿ ಇಲ್ಲ, ಪರೋಟ ಇಲ್ಲ, ಅನ್ನ ಸಾಂಬಾರು ಅಷ್ಟೇ ಮಧ್ಯಾಹ್ನಕ್ಕೆ ಬಂದರೆ. ಇನ್ನು ರಾತ್ರಿ ಊಟದ ಕತೆ ಗೊತ್ತಿಲ್ಲ. ಯಾಕೆಂದರೆ ಸಿಲಿಂಡರ್ಗಳು ಇಲ್ಲ. ದಿನಕ್ಕೆ 7ರಿಂದ 8 ಸಿಲಿಂಡರ್ಗಳು ಬೇಕು ಒಂದು ದೊಡ್ಡ ಹೋಟ್ಲ್ ನಡೆಸಬೇಕು ಅಂತ ಹೇಳಿದ್ರೆ. ಆದರೆ ಈಗ ಅವ್ರ ಹತ್ರ ಇರೋದು 2ರಿಂದ 3. ಅದು ಇವತ್ತಿಗೆ ಖಂಡಿತವಾಗ್ಲೂ ಖಾಲಿ ಆಗುತ್ತೆ. ನೋಡಿ, ಬಹುತೇಕವಾಗಿ ಹೋಟೆಲ್ ನಂಬಿಕೊಂಡಂಥವ್ರ ಗತಿ ಏನಾಗಬಾರ್ದು, ಉಪವಾಸ ಮಲಗಬೇಕಾದಂಥ ಪರಿಸ್ಥಿತಿ. ಹಿಂದೆ ಮುಂದೆ ಫ್ರೆಂಡ್ಸು ಸಂಬಂಧಿಕರು ಯಾರಿಲ್ಲ, ಹೋಟ್ಲೇ ನಂಬ್ಕೊಂಡಿದ್ದಾರೆ ಅಂದರೆ ಏನು ಮಾಡೋದು? ಪಿ ಜಿ ಅವ್ರದ್ದು ಕೂಡ ಆತೆ ಗತೆ. ಲಕ್ಷಾಂತರ ವಿದ್ಯಾರ್ಥಿಗಳು ಉಪವಾಸ ಮಲ್ಕೊಳ್ಬೇಕು, ಅಥವಾ ಚಪಾತಿ ಇಲ್ಲದೆ ಬೇರೆ ಐಟಮ್ಸ್ಗಳಿಲ್ಲದೆ ಬರೀ ಅನ್ನ ಸಾಂಬಾರು ತಿನ್ನಬೇಕಾದಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಇದು ಇಡೀ ಜಗತ್ತಲ್ಲಿ ಕಾಡ್ತಿರುವಂಥ ಸಮಸ್ಯೆ. ಇದು ನಮ್ಮ ಭಾರತಕ್ಕಷ್ಟೇ ಅಲ್ಲ. ಆದರೆ ನಾವು ಹೆಚ್ಚು ಸಿಲಿಂಡರ್ಗಳನ್ನು ಅವಲಂಬನೆ ಮಾಡ್ಕೊಂಡಿದ್ದೀವಿ. 33 ಕೋಟಿ ಸಿಲಿಂಡರ್ಗಳು ಬೇಕು ನಮಗೆ. ಹಾಗಾಗಿನೇ ಈಗ ಅಲ್ಲಿಂದ ನಾವು ಜಾಸ್ತಿ ಆಮದು ಮಾಡಿಕೊಳ್ಳೋದ್ರಿಂದಾಗಿ ಇದು ಬಹುತೇಕವಾಗಿ ಹೋಟೆಲ್ ಉದ್ಯಮದ ಮೇಲೂ ತಡ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಮನೆಗಳಲ್ಲೂ ಕೂಡ ಬರಬಹುದು. ಅಥವಾ ಸೌದೆ, ನಾವು ಹಿಂದೆ ಏನೋ ಕಟ್ಟಿಗೆಯಿಂದ ಅಡುಗೆ ಮಾಡ್ತಾ ಇದ್ವಿ, ಅದೇ ಪರಿಸ್ಥಿತಿ ಮತ್ತೆ ರಿಪೀಟ್ ಆಗಬಹುದು. ಹಿಂದಿನ ಕಾಲಕ್ಕೆ ಮರಳ್ತಾ ಇದ್ದಾರೆ ಎಲ್ಲರೂ ಕೂಡ ಈಗ. ಕಾರಣ ಪರಿಸ್ಥಿತಿಗಳು ಹಾಗಿದೆ. ತುರ್ತು ಪರಿಸ್ಥಿತಿ ಆಲ್ರೆಡಿ ಘೋಷಣೆ ಆಗೋ ಥರ ಸಂದರ್ಭಗಳು ಬಂದಿದೆ. ಹೋಟೆಲ್ ಅಂತರೂ ಖಂಡಿತವಾಗ್ಲೂ 95% ಹಂತ ಹಂತವಾಗಿ ಮುಸ್ತಾ ಹೋಗುತ್ತೆ. ಯಾಕೆಂದರೆ ಸ್ಟಾಕ್ ಇಲ್ಲ. ಏಜೆನ್ಸಿಗಳವರು ಫೋನ್ ರಿಸೀವ್ ಮಾಡ್ತಿಲ್ವಂತೆ, ಅವರು ಕೂಡ ಅಸಹಾಯಕರಾಗಿದ್ದಾರೆ. ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿದೆ, ಆದರೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾನೇ ಇದೆ. ನಮ್ಮಲ್ಲಿ ಏನು ತೊಂದರೆ ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ. ಈ ಭಾರತ್ ಪೆಟ್ರೋಲಿಯಂ ಆಗಿರ್ಬೋದು, ಕೆಲವೊಂದಿಷ್ಟು ಇಂಡಿಯನ್ ಆಯಿಲ್ ಕಂಪ್ನಿ, ಕೆಲವೊಂದಿಷ್ಟು ಈ ಪೆಟ್ರೋಲಿಯಂ ಕಂಪ್ನಿಗಳಿದಾವಲ್ಲ, ಸರ್ಕಾರಿ ಸ್ವಾಮ್ಯದ ಕಂಪ್ನಿಗಳು, ಏನು ತೊಂದರೆನೇ ಇಲ್ಲ ಅಂತ ಹೇಳ್ತಿದ್ದಾರೆ ಅವರು. ತೊಂದರೆ ಇಲ್ಲ ಅಂದರೆ ಮತ್ತು ಹೋಟೆಲ್ಗಳು ಯಾಕೆ ಮುಸ್ತಾ ಇದ್ದಾವೆ? ಸಿಲಿಂಡರ್ಗಳು ಮತ್ತು ಯಾಕೆ ಸಿಗ್ತಾ ಇಲ್ಲ? ಯಾಕೆ ಹಾಗಾದರೆ ಸತ್ಯವನ್ನು ಒಪ್ಕೊಳ್ತಾ ಇಲ್ಲ ಇವರು? ಖಂಡಿತವಾಗ್ಲೂ ಅಭಾವ ಶುರುವಾಗಿರುವುದಂತೂ ಸತ್ಯ. ಆದರೆ ಈಗ ನಮಗೆ ಅದರ ಎಫೆಕ್ಟ್ ಗೊತ್ತಾಗ್ತಾ ಇದೆ ಹಂತ ಹಂತವಾಗಿ. ಇವತ್ತು ಸಾಕಾಗ್ಬೋದು, ನಾಳೆ ಆಯ್ತಪ್ಪ 2 ದಿನ ಅಂದ್ಕೊಳ್ಳೋಣ, ಇನ್ನೊಂದು ವಾರ ಬಿಟ್ಟು ನೋಡಿ ಪರಿಸ್ಥಿತಿ ಹೆಂಗೆ ಹೋಗುತ್ತೆ ಅಂಥೇಳಿ. ಪಕ್ಕದ ಮನೆಯವ್ರ ಹತ್ರ ನಾವು ಊಟ ಕೇಳಿ ತಿನ್ನಬೇಕಾದಂಥ ಪರಿಸ್ಥಿತಿ ಬಂದರೂ ಬರಬಹುದು. ಅಥವಾ ಸಾಕಪ್ಪ ನಮಗೆ ಸಿಟಿ ಸಹವಾಸ ಅಂತ ಯಾರ್ಯಾರೆಲ್ಲ ಹಳ್ಳಿಯಿಂದ ಬಂದಿರ್ತಾರಲ್ವ, ಅವ್ರು ಮತ್ತೆ ಅಲ್ಲಿಗೆ ಹೋಗ್ಬೋದು. ಈ ಕೋವಿಡ್ ಇತ್ತಲ್ವ, ಹಂಗೆ ಆಗಬಹುದು ಅಂತ ನಮಗೆ ಫೀಲ್ ಆಗ್ತಾ ಇದೆ. ಯಾಕೋ ಎಲ್ಲದರ ಮೇಲೂ ಕೂಡ ಇದು ಪರಿಣಾಮವನ್ನು ಬೀರುತ್ತಾ ಇದೆ. ಕೈಗಾರಿಕೆಗಳಿಗೆ ಹೊಡೆತ ಆಗ್ತಾ ಇದೆ. ಹೋಟೆಲ್ ರೆಸ್ಟೋರೆಂಟ್ಗಳ ಮೇಲೂ ಕೂಡ ಇದು ಅಭಾವವನ್ನು ಉಂಟು ಮಾಡಿದೆ.